ಅಲ್ಲಿ 1 ಲೀಟರ್ ವಾಟರ್ ಬಾಟ್ಲ್ ಇದೆಯಲ್ಲ ಕೊಡಿ. ಹಾ ಕೊಟ್ಟೆ, ತಗೊಳಮ್ಮ. 20 ರೂಪೀಸ್ ಅಲ್ವಾ, ತಗೊಳ್ಳಿ. ಯಾಕೆ ಬಂದ್ಬಿಡು, 10 ರೂಪಾಯಿ ಕೊಡ್ತೀನಿ. 20 ಅಂತೆ 20, 25 ರೂಪಾಯಿ ಕೊಡಮ್ಮ. 25 ರೂಪೀಸ್. MRP 20 ರೂಪೀಸ್ ಇದೆ ಅಂತಂದ್ರೆ ಎಕ್ಸ್ಟ್ರಾ 5 ರೂಪೀಸ್ ಯಾಕೆ ಕೊಡ್ಬೇಕು? ಯಾವ MRP ನೂ ಇಲ್ಲ, PP ನೂ ಇಲ್ಲ. ಇದೇನ್ ರೋಡ್ ಸೈಡ್ ಅಲ್ಲಿರೋ ಅಂಗಡಿ ಅಂತ ಅನ್ಕೊಂಡಿದ್ಯಾ? ರೈಲ್ವೆ ಸ್ಟೇಷನ್ ಇರೋಂತ ಅಂಗಡಿ. ಸುಮ್ನೆ 25 ರೂಪಾಯಿ ಕೊಟ್ಬಿಟ್ಟು ನೀರ್ ತಗೊಂಡು ಹೋಗಮ್ಮ. ರೈಲ್ವೆ ಸ್ಟೇಷನ್ ಇರೋ ಅಂಗಡಿನ ಇರಿ, ನಿಮ್ಗೆ ಈಗಲೇ ಪೊಲೀಸ್ ಸ್ಟೇಷನ್ ಕಳಿಸ್ತೀನಿ. ಪೊಲೀಸಾ? ಲೀಗಲ್ ಮೆಟ್ರಾಲಜಿ ಆಕ್ಟ್ ಪ್ರಕಾರ ರೋಡ್ ಸೈಡ್ ಆದ್ರೂ ಸರಿನೇ, ಪ್ಲಾಟ್ಫಾರ್ಮ್ ಅಲ್ಲಿ ಇದ್ರೂ ಸರಿನೇ. MRP ಗಿಂತ 1 ರೂಪಾಯಿ ಎಕ್ಸ್ಟ್ರಾ ತಗೊಂಡ್ರು ಇಲ್ಲಿ ಕಾಣ್ತಿರೋ ನಂಬರ್ ಏನಾದ್ರೂ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಫೈನ್ ಹಾಕ್ತಾರೆ. ಮೊದಲನೇ ಸಲ ನಿಮ್ಮ ಏನಾದ್ರೂ ಕಂಪ್ಲೇಂಟ್ ಆದ್ರೆ 25,000 ಫೈನ್. ಎರಡನೇ ಸಲ ಅದೇ ತಪ್ಪನ್ನೇನಾದ್ರೂ ಮಾಡಿದ್ರಿ ಅಂತಂದ್ರೆ 50,000 ಫೈನ್ ಹಾಕ್ತಾರೆ. ಮೂರನೇ ಸಲನೂ ಅದೇ ತಪ್ಪು ಮಾಡಿದ್ರೆ 1 ಲಕ್ಷ ಫೈನ್ ಜೊತೆಗೆ 1 ವರ್ಷ ಜೈಲ್ಗೆ ಹೋಗ್ಬೇಕು. ಈಗೇನು ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ಲಾ? ಅಯ್ಯೋ ಮೇಡಮ್, ಸಾರಿ ಮೇಡಮ್, ನಿಮ್ಗೆ 20 ರೂಪಾಯಿಗೇನು ಫ್ರೀಗೆನೆ ಕೊಡ್ತೀನಿ, ತಗೊಂಡೋಗಿ. ನನಗಂತಲ್ಲ, ಇನ್ಮೇಲೆ ಎಲ್ರಿಗೂ MRP ಪ್ರೈಸ್ ಅಲ್ಲೇ ಕೊಡ್ಬೇಕು. ಸರಿ ಓಕೆ ಮೇಡಮ್.